ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನಾನು ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಒಂದು ಮೈಕ್ ತೊಗೊಂಡೆ ನನ್ನ ವಿಡಿಯೋ ಮಾಡೋದಕ್ಕೋಸ್ಕರ. ಸೊ ಆ ಮೈಕ್ ರಿವ್ಯೂ ಕೊಡೋಣ ಅಂತ ಅನ್ನಿಸ್ತು. ಮತ್ತು ಓಪನಿಂಗ್ ಕೂಡ ನಾನು ಮಾಡಿಲ್ಲ, ಅದನ್ನು ಓಪನ್ ಮಾಡಿದಾಗ ನನಗೆ ಇಟ್ಕೊಂಡಿದ್ದೆ. ಸೊ ಅನ್ಪ್ಯಾಕಿಂಗ್ ಸಮೇತ ವಿಡಿಯೋ ಮಾಡೋಣ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಇದೇ ಅದ್ರ ಬಾಕ್ಸ್ ನಿಮ್ಮ ಮುಂದೆ ಅನ್ಪ್ಯಾಕ್ ಮಾಡಿಬಿಟ್ಟು ರಿವ್ಯೂ ಕೊಡೋಣ ಅಂತ ಅನ್ನಿಸ್ತು. ಸೊ ಲೆಟ್ಸ್ ಸ್ಟಾರ್ಟ್. ಮೈಕ್ ಹೆಸರು ಬಂದ್ಬಿಟ್ಟು ಡಿಜಿಟೆಕ್. ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು 2 ಮೈಕ್ ಇರುತ್ತೆ. ಇದರಲ್ಲಿ ಒಂದು ರಿಸೀವರ್ ಇರುತ್ತೆ. ಯಾಕಂದರೆ ನಾನು ಬಿಗ್ ಬಾಸ್ ವೀಡಿಯೋ ಮಾಡಬೇಕಾದ್ರೆ ನಂಗೆ ತುಂಬ ಡಿಫಿಕಲ್ಟ್ ಅನಿಸೋದು. ಮೈಕ್ ಇಲ್ಲದೆ ಹೈ ಪಿಚ್ ಮಾತಾಡೋದು ತುಂಬ ಕಷ್ಟ. ಹಾಗಾಗಿ ನನ್ನ ಗಂಟ್ಲು ಹೋಗ್ಬಿಟ್ಟು ನನಗೆ ಹುಷಾರಿಲ್ಲ ಕೂಡ ಆಯಿತು. ಸೊ ಆಗ ನಾನು ಡಿಸೈಡ್ ಮಾಡಿದೆ ಯಾವುದಾದ್ರೂ ಒಂದು ಮೈಕ್ ಸದ್ಯಕ್ಕೆ ತೊಗೊಳ್ಳೋಣ ಅಂತ. ಸೊ ಆವಾಗ ನಾನು ಈ ಮೈಕ್ ಆರ್ಡರ್ ಮಾಡಿದ್ದು. ಬರೋಷ್ಟೊತ್ತಿಗೆ ಬಿಗ್ ಬಾಸ್ ಮುಗ್ದೋಯ್ತು ಅಂತ ಹೇಳ್ಬೋದು. ಒಳಗಡೆ ಈ ಥರ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಮೈಕ್ ಇರುತ್ತೆ, ಅದಕ್ಕೆ ಸೆಟ್ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಚಾರ್ಜಿಂಗ್ ಸೆಟ್ ಅನಿಸುತ್ತೆ. ತೆಗೆದು ತೋರಿಸ್ತೀನಿ. ಇಲ್ಲಿ ಈ ಥರ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಇದರೊಳಗಡೆ ಬಂದುಬಿಟ್ಟು ಈ ಮೈಕ್ ಚಾರ್ಜರ್ ಸೆಟ್ ಇರುತ್ತೆ, ಮತ್ತು ಇದು ಆಕ್ಸೆಸರೀಸ್ ಬಾಕ್ಸ್. ಅಂದರೆ ಒಂದು ಚಾರ್ಜ್ ಮಾಡಬೇಕಾದ್ರೆ ಕೇಬಲ್ಸ್ ಎಲ್ಲ ಬೇಕಾಗುತ್ತಲ್ಲ, ಆ ಕೇಬಲ್ಸ್ ಎಲ್ಲ ಇದರಲ್ಲಿ ಇಟ್ಟಿರ್ತಾರೆ. ನೋಡೋಣ ಫಸ್ಟ್ ಇಲ್ಲಿದೆ ನೋಡೋಣ ಏನಿದೆ ಅಂತ. ಇದು ಒಂದು ಪೌಚ್ ಒಳಗಡೆ ಹಾಕಿಟ್ಟಿದ್ದಾರೆ. ವಯರ್ಸ್ ನಾನು ಹೇಳ್ದಂಗೆ ಚಾರ್ಜರ್ ಕೇಬಲ್ಸ್ ಎಲ್ಲ ಇದೆ. ಬಿಗ್ ಕೇಬಲ್ಸ್ ಇದೆ, ಸಿ ಟೈಪ್ ಬಿ ಟೈಪ್ ಎರಡು ಇದ್ದಾವೆ. ಒಂದು ಗುಡ್ ಅಂದರೆ ಮೈಕ್ ಡಿಸ್ಟರ್ಬ್ ಆಗಬಾರ್ದು. ಪಫ್ ಇಟ್ಟಿರ್ತಾರಲ್ಲ, ಆ ಪಫ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ಪಫ್ ಥರ ಇರುತ್ತೆ. ಮೈಕ್ಗೆ ಅಟ್ಯಾಚ್ ಮಾಡಿಬಿಟ್ಟು ಇದು ಮಾಡ್ತಾರೆ. 2 ಮೈಕ್ಗೆ 2 ಪಫ್ ಕೊಟ್ಟಿದ್ದಾರೆ. ಅದಾದಮೇಲೆ ಜಸ್ಟ್ ಸಿ ಟೈಪಿಗೆ ಮಾತ್ರ ಕೊಟ್ಟಿದ್ದಾರೆ, ಐಫೋನು ಕೊಟ್ಟಿಲ್ಲ. ಸೊ ಮೋಸ್ಟ್ಲಿ ಇದು ನಾವೇ ಹಾಕ್ಕೋಬೇಕನ್ನಿಸುತ್ತೆ ಮೈಕ್ ಚಾರ್ಜ್ ಮಾಡೋಕ್ಕೆ. ಇವಾಗ ಮೈಕ್ ತೋರಿಸ್ತೀನಿ. ಈಗ ನಾನು ಕನೆಕ್ಟ್ ಮಾಡ್ಕೊಳ್ಳೋ ಪ್ರೊಸೀಜರ್ ತೋರಿಸೋದಾದರೆ ತುಂಬ ಸಿಂಪಲ್ ಅಂತ ಹೇಳ್ಬೋದು. ಸಪೋಸ್ ನಿಮ್ಗೆ ಏನಾದರೂ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಆ್ಯಂಡ್ರಾಯ್ಡ್ಗೆ ಕಂಪೇಟಬಲ್ ಆಗೋ ಪಿನ್ ಕೊಟ್ಟಿರ್ತಾರೆ, ಸಿ ಟೈಪ್. ಇಲ್ಲಿ ನೋಡೋದಾದರೆ ನೀವು, ಇದು ಸಿ ಟೈಪ್ ಪಿನ್. ನೀವು ಆ್ಯಂಡ್ರಾಯ್ಡ್ ಫೋನ್ಸ್ಗೆಲ್ಲ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಸಪೋಸ್ ನಿಮ್ದು ಏನಾದರೂ ಐಫೋನ್ ಆಗಿದ್ದರೆ ಐಫೋನ್ಗೂ ಕೂಡ ಅಷ್ಟೇ ತುಂಬ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು. ಈ ಥರ ಒಂದು ಸಪೋರ್ಟಬಲ್ ಪಿನ್ ಕೊಟ್ಟಿರ್ತಾರೆ, ಅಟ್ಯಾಚ್ ಮಾಡಿಕೊಂಡು ನಿಮಗೆ ಐಫೋನ್ಗೆ ಈ ಥರ ಐಫೋನ್ ಪಿನ್ನು ಕೂಡ ಮಾಡಿಕೊಂಡು ನೀವು ಐಫೋನು ಕೂಡ ಯೂಸ್ ಮಾಡ್ಬೋದು. ಈಗ ಯೂಸ್ ಮಾಡೋದಾದರೆ ಜಸ್ಟ್ ಇದು ಟ್ರಾನ್ಸ್ಮಿಟರ್ನ ನೀವು ಜಸ್ಟ್ ಫೋನ್ಗೆ ಈ ಥರ ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಮಾಡ್ಕೊಂಡ ತಕ್ಷಣವೇ ನಿಮಗೆ ಇಲ್ಲಿ ಒಂದು ಗ್ರೀನ್ ಲೈಟ್ ಕಾಣಿಸುತ್ತೆ. ಅದಾದ ತಕ್ಷಣ ಮೈಕ್ ಇರುತ್ತಲ್ಲ, ಮೈಕಲ್ಲೂ ಅಷ್ಟೇ ಇಲ್ಲಿ ನಿಮಗೆ ಮೈಕ್ ಆನ್ ಮಾಡ್ಕೊಳ್ಳೋಕ್ಕೆ ಒಂದು ಬಟನ್ ಕೊಟ್ಟಿರ್ತಾರೆ ಸೈಡಲ್ಲಿ. ನೀವು ನೋಡೋದಾದರೆ ಆ ಬಟನ್ ಮೇಲೆ ಒತ್ತಿದ್ರೆ, ನಾನು ಪ್ರೆಸ್ ಮಾಡಿದ್ದೀನಿ, ನೋಡಿ ಇಲ್ಲಿ ಇಮಿಡಿಯೇಟ್ಲಿ ಗ್ರೀನ್ ಲೈಟ್ ಬರುತ್ತೆ. ಸೊ ಗ್ರೀನ್ ಲೈಟ್ ಬಂತು ಅಂದರೆ ಆ ಮೈಕ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಮತ್ತು ಇಲ್ಲಿ ನೋಡೋದಾದರೆ ನೀವು ಎಷ್ಟು % ಚಾರ್ಜಿಂಗ್ ಇದೆ ಅನ್ನೋದು ಕೂಡ ನೀವು ನೋಡ್ಬೋದು ಇಲ್ಲಿ ಅಲ್ಲಿ ಡಿಸ್ಪ್ಲೇ ಮೇಲೆ. ಸೊ ಅದ್ರ ಮೇಲೆ ಒಂದು ಕಂಫರ್ಟಬಲ್ ಆಗಿರಲಿ, ಇಲ್ಲಿ ಮೈಕ್ ಇರುತ್ತಲ್ಲ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಈ ಪಫ್ ಕೂಡ ಅವ್ರು ಕೊಡೋಕ್ಕಾಗುತ್ತೆ ನಮಗೆ. ಈ ಪಫ್ನ ಹೆಂಗಂದರೆ ಕನೆಕ್ಟ್ ಮಾಡ್ಕೊಳ್ಳೋದು ಜಸ್ಟ್ ಇದ್ರ ಮೇಲೆ ಇಟ್ಬಿಟ್ರೆ ಒಂದು ಲೈಟಾಗಿ ಪ್ರೆಸ್ ಮಾಡಿದ್ರು ಕೂಡ ಅದು ಹೋಗಿ ಕೂತ್ಕೊಳ್ಳುತ್ತೆ. ಇದು ಕಾಲರ್ ಮೈಕಾಗೂ ಯೂಸ್ ಮಾಡ್ಬೋದು ನೀವು. ಜಸ್ಟ್ ನಿಮ್ಮ ಟೀ ಶರ್ಟ್ ಏನಿರುತ್ತೋ ಅದಕ್ಕೆ ಹೋಗ್ಬಿಟ್ಟು ನೀವು ಈ ಥರ ಪ್ಲಗ್ ಮಾಡಿಕೊಂಡ್ರೆ ಸಾಕು, ಅದು ಕನೆಕ್ಟ್ ಆಗಿಬಿಟ್ಟಿರುತ್ತೆ. ಈಗ ನಾನು ಈ ಫೋನು ಕನೆಕ್ಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದರಲ್ಲಿ ಆಡಿಯೋ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ. ಇದರಲ್ಲಿ ರೆಕಾರ್ಡ್ ಮಾಡ್ತೀನಿ ನಾನು, ಆಯಿತಾ? ಸೊ ನೋಡಿದ್ರಲ್ಲ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ. ಈಗ ನಾನು ಈ ಮೈಕ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ವಾಯ್ಸ್ ಕ್ಲಿಯರೆನ್ಸ್ ತುಂಬ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ. ನಾನು ಆಚೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗಿರ್ಬೋದು,
ಮತ್ತು ನಾನು ಮಾತಾಡೋ ವಾಯ್ಸಲ್ಲಿ ಸ್ವಲ್ಪ ಲೋ ಇರ್ಬೋದು, ಎಲ್ಲ ನಿಮಗೆ ಮುಂಚೆ ಆಡಿಯೋಲಿ ಗೊತ್ತಾಗೋದು. ಈಗ ತುಂಬ ಕ್ಲಿಯರೆನ್ಸ್ ಇದೆ ಅಂತ ಅನಿಸುತ್ತೆ. ಇದು ಈ ಮೈಕಲ್ಲಿ ಕೊಡಬೇಕಾಗಿದ್ದ ರಿವ್ಯೂ. ಇದು ನಾನು ಡುವಲ್ ಮೈಕ್ ಆರ್ಡರ್ ಮಾಡ್ಕೊಂಡಿರೋದು ಡಿಜಿಟೆಕ್ಕಲ್ಲಿ. ಈ ಥರ ಮೈಕ್ ಇನ್ನೊಂದಿದೆ ಇಲ್ಲಿ. ಯಾವುದಾದ್ರೂ ನೀವು ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಆಗಲಿ, ಇಲ್ಲಾಂದರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವುದಾದ್ರೂ ಒಂದು ಬ್ಲಾಗ್ ಮಾಡ್ತಿರ್ಬೇಕಾಗಲಿ, ಈ ಥರ ಡುವಲ್ ಮೈಕ್ ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಎರಡೆರಡು ವಾಯ್ಸ್ನ ಅಟ್ ಎ ಟೈಮ್ ಒಂದು ರಿಸೀವರ್ ಕ್ಯಾಚ್ ಮಾಡುತ್ತೆ. ಸೊ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾನು ಮೈಕ್ ಯೂಸ್ ಮಾಡ್ತಿರೋದು ಕೂಡ ಇದೇ ಮೊದಲನೇ ಬಾರಿ. ಸೊ ನಾನು ಮಾಡೋ ಬ್ಲಾಗ್ಸಲ್ಲೆಲ್ಲನೂ ಇದನ್ನೇ ಯೂಸ್ ಮಾಡಿಕೊಂಡು ಆಫ್ಟರ್ 1 ಮಂತ್ ಇದು ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ರಿವ್ಯೂ ಕೊಡ್ತೀನಿ. ಅದ್ರ ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ನೀವು ಯಾರಾದರೂ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಐ ಥಿಂಕ್ ಇದು ಸಮ್ 3000 ರುಪೀಸ್ಗೆ ನಾನೀಗ ತೊಗೊಂಡಿರೋದು. ಫಸ್ಟಲ್ಲಿ ಒಂದು ಮೈಕ್ ತೊಗೊಂಡೆ, K8 or K9 ಅಂತ. ಒಂದು ವೀಕು ಕೂಡ ಬರಲಿಲ್ಲ. ಸೊ ಯಾರಾದರೂ K8 or K9 ಪ್ರಾಡಕ್ಟ್ಸ್ಗೆ ಹೋಗ್ತಾ ಇದ್ದರೆ ಐ ಸಜೆಸ್ಟ್ ಯು ತೊಗೋಬೇಡಿ ಅಂತ. ಬ್ಯಾಟ್ರಿ ಲೈಫ್ ಕೂಡ ತುಂಬ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ಒಂದು 9 to 10 ಡೇಸ್ ಯೂಸ್ ಮಾಡಿದೆ ಅನಿಸುತ್ತೆ ಆ ಮೈಕ್. ಅದಾದಮೇಲೆ ಮೈಕ್ ಕೆಲಸ ಮಾಡಲಿಲ್ಲ. ಈ ಮೈಕ್ನ ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬೈ ದ ಎಂಡ್ ಆಫ್ ದಿಸ್ ಮಂತ್, ಅಂದರೆ ಇದು ಜನವರಿ ಅಲ್ಲ, ಫೆಬ್ರವರಿ ಎಂಡಿಂಗಲ್ಲಿ ನಾನು ಈ ಮೈಕ್ಗೆ ಇನ್ನೊಂದು ರಿವ್ಯೂ ಕೊಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಹೆಂಗೆ ಅನ್ನಿಸ್ತು, ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಇದು ನಾನು ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಡೋದು. ನಿಮಗೆ ಈ ರಿವ್ಯೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.